ಎಲ್ಲರಿಗೂ ನನ್ನ ನಮಸ್ಕಾರ. ನಾವಿವತ್ತು ಇಲ್ಲಿ ಸೇರಿರುವ ವಿಷಯವೆಂದರೆ ನಮ್ಮ SDM ನಾರಾಯಣ ಹಾರ್ಟ್ ಸೆಂಟ್ರಲ್ಲಿ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳಲ್ಲಿ ಇರುವಂಥ ಪ್ರೊಸೀಜರ್ಗಳಲ್ಲಿ ಒಂದು ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಒಬ್ಬ ರೋಗಿಯ ಹೃದಯದ ಮಿಡಿತ ತುಂಬ ಕಡಿಮೆ ಆದಾಗ ಅವರು ಎಚ್ಚರ ತಪ್ಪಿ ಬೀಳ್ತಾ ಇದ್ರು. ಅವ್ರನ್ನ ತಪಾಸಣೆ ಮಾಡಿದಾಗ ಕಂಪ್ಲೀಟ್ ಹಾರ್ಟ್ ಬ್ಲಾಕ್ ಅಂತ ಒಂದು ಮೆಡಿಕಲ್ ಕಂಡೀಷನ್ ಡಯಾಗ್ನೋಸ್ ಮಾಡಿದ್ವಿ. ಅದಾದಮೇಲೆ ಪೇಸ್ ಮೇಕರ್ ಥೆರಪಿನ ಅಳವಡಿಸ್ಬೇಕಂತ ಹೇಳಿದ್ವಿ. ಈಗ ಇಷ್ಟು ವರ್ಷಗಳ ಕಾಲ ನಾವು ಪೇಸ್ ಮೇಕರ್ ಮಾಡೋದು ಹೇಗಿತ್ತು ಅಂದರೆ, ಈ ಎದೆ ಮೇಲೆ ಒಂದು ಸರ್ಜರಿ ಮಾಡಿ ಇನ್ಸಿಷನ್ ಮಾಡಿ ಪಾಕೆಟ್ ಕ್ರಿಯೇಟ್ ಮಾಡಿ ಅದರೊಳಗಡೆ ಪೇಸ್ ಮೇಕರ್ ಬ್ಯಾಟ್ರಿ ಇಟ್ಟು ಮತ್ತು 2 ವೈರ್ಗಳನ್ನ ಹಾಕ್ತಾ ಇದ್ವಿ. ಆ 2 ವೈರ್ಗಳು ಪೇಸ್ ಮೇಕರ್ ಬ್ಯಾಟ್ರಿಯಿಂದ ಹಾರ್ಟಿನ ಚೇಂಬರ್ಗಳಲ್ಲಿ ಇದು ಫಿಕ್ಸ್ ಮಾಡ್ತಾ ಇದ್ವಿ. ಇಂಪ್ಲಾಂಟ್ ಮಾಡೋದು, ಪೇಸ್ ಮೇಕರ್ ಇಂಪ್ಲಾಂಟೇಷನ್ ಮಾಡ್ತಾ ಇದ್ವಿ. ಸೊ ಇದ್ರದ್ದು ಕೆಲವು ಡಿಸಡ್ವಾಂಟೇಜಸ್ ಇದೆ. ಇದ್ರದ್ದು ಸಮಸ್ಯೆಗಳೇನೆಂದರೆ, ಈ ಸಾಂಪ್ರದಾಯಿಕ ಅಥವಾ ಟ್ರೆಡಿಷನಲ್ ಪೇಸ್ ಮೇಕರ್ ಅಂತ ಏನು ಹೇಳ್ತೇವೆ, ಇದು ತುಂಬ ವರ್ಷಗಳಿಂದ ಬರ್ತಾ ಇರುವಂತಹ ಒಂದು ಚಿಕಿತ್ಸಾ ವಿಧಾನ. ಬಟ್ ಅದರಲ್ಲಿ ನಾವು ಕಂಡುಬಂದಂತೆ ಈ ವರ್ಷಗಳಲ್ಲಿ ಒಂದು ಪೇಸ್ ಮೇಕರ್ ಮಾಡಬೇಕಾದ್ರೆ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ. ಅಲ್ಲಿ ನಾವು ಅನಸ್ತೀಶಾ ಕೊಟ್ಟು ಒಂದು ಪಾಕೆಟ್ ಕ್ರಿಯೇಟ್ ಮಾಡುವಾಗ ಸರ್ಜಿಕಲ್ ಇನ್ಸಿಷನ್ ಮಾಡಬೇಕಾಗುತ್ತೆ. ಎರಡನೇದು ಪೇಸ್ ಮೇಕರ್ ಡಿವೈಸ್ ಸೈಜ್ ತುಂಬ ದೊಡ್ಡದಿರುತ್ತೆ, ಅದನ್ನು ಒಳಗಡೆ ಕೂಡಿಸ್ಬೇಕು. ಮೂರನೇದು ವೈರ್ಗಳು ಯೂಸ್ ಮಾಡಬೇಕಿತ್ತು. ನಮ್ಮ ಹೃದಯದಲ್ಲಿ 4 ಚೇಂಬರ್ಗಳಿರುತ್ತೆ, 4 ಕೋಣೆಗಳು. ನಾವು ಯೂಶಲಿ ಪೇಸ್ ಮೇಕರ್ನ ರೈಟ್ ಅಪ್ಪರ್ ಆ್ಯಂಡ್ ಲೋಯರ್ ಅಂದರೆ ಬಲಭಾಗದ ಮೇಲ್ಗಡೆ ಮತ್ತು ಕೆಳಗಡೆ ಕೋಣೆಗಳಲ್ಲಿ ವೈರ್ಗಳನ್ನ ಫಿಕ್ಸ್ ಮಾಡ್ತೇವೆ. ಈ ವೈರ್ಗಳಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳಿರುತ್ತೆ. ವೈರ್ ಬ್ರೇಕ್ ಆಗ್ಬೋದು, ಅಥವಾ ವೈರು ಮತ್ತು ಪೇಸ್ ಮೇಕರ್ ಬ್ಯಾಟ್ರಿ ಮಧ್ಯೆ ಏನಾದರೂ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆದರೆ ಅಲ್ಲಿ ಪೇಸಿಂಗು ಆಗೋದಿಲ್ಲ. ಅದು ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು. ಈ ಪೇಸ್ ಮೇಕರ್ ವೈರ್ಸಿಂದ ಇನ್ಫೆಕ್ಷನ್ನು ಮತ್ತು ಪೇಸ್ ಮೇಕರ್ ವೈರ್ಗಳು ಮುರಿದೋಗ್ಬೋದು. ಈಗ ಪೇಷಂಟ್ಗಳು ತುಂಬ ರಭಸವಾಗಿ ಕೆಲಸ ಮಾಡಿದಾಗ, ಬಿದ್ದಾಗ, ಎದ್ದಾಗ ಅದಕ್ಕೆ ಡ್ಯಾಮೇಜಸ್ ಆಗ್ಬೋದಾಗಿತ್ತು. ಮತ್ತು ಸರ್ಜರಿ ಮಾಡಿದಾಗ ಯಾವುದೇ ಸರ್ಜರಿ ಸ್ವಲ್ಪ ದೊಡ್ಡ ಪ್ರೊಸೀಜರ್ ಅಂತಲೇ ನಾವು ಅದನ್ನು ಪರಿಗಣಿಸ್ಬೋದು. ಈ ಸರ್ಜರಿಗಿಂತ ನಾವು ಪೇಸ್ ಮೇಕರ್ ವೈರ್ಸ್ ಯೂಸ್ ಮಾಡ್ದೇನೆ, ಬ್ಲೀಡಿಂಗ್ ರಿಸ್ಕ್ ಇಲ್ಲದೇ, ಯಾವುದೇ ಸೋಂಕು ಇನ್ಫೆಕ್ಷನ್ ಇಲ್ಲದೇ ಮಾಡುವಂಥ ಒಂದು ಪೇಸ್ ಮೇಕರ್ ವಿಧಾನ ಆಗ್ಬೋದಾ ಅಂತ ಎಷ್ಟೋ ವರ್ಷಗಳ ಕಾಲ ರಿಸರ್ಚ್ ನಡೀತಾ ಇತ್ತು. ಅದರಲ್ಲಿ ಈ 2 ವರ್ಷದ ಹಿಂದೆ ಸಿಂಗಲ್ ಚೇಂಬರ್ ಲೀಡ್ಲೆಸ್ ಪೇಸ್ ಮೇಕರ್ ಅಂತ ಒಂದು ಇಂಟರ್ನ್ಯಾಷನಲ್ ಇದರಲ್ಲಿ ರಿಸರ್ಚಲ್ಲಿ ಕಂಡುಬಂತು. ಆಗಿಂದ ಸಿಂಗಲ್ ಚೇಂಬರ್ ಲೀಡ್ಲೆಸ್ ಪೇಸ್ ಮೇಕರ್ ಸಾಧ್ಯ ಇತ್ತು. ಬಟ್ ಸಿಂಗಲ್ ಚೇಂಬರ್ ಲೀಡ್ಲೆಸ್ ಪೇಸ್ ಮೇಕರ್ ಅಂದರೆ ವೈರ್ ರಹಿತ, ತಂತಿ ರಹಿತ, ಲೀಡ್ ರಹಿತ ಪೇಸ್ ಮೇಕರ್. ಚಿಕ್ಕ ಕ್ಯಾಪ್ಸ್ಯೂಲ್, ನಾವೇನು ಒಂದು ಬಿ ಕಾಂಪ್ಲೆಕ್ಸ್ ಮಾತ್ರೆ ಕ್ಯಾಪ್ಸ್ಯೂಲ್ ನುಂಗ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಿರುತ್ತೆ. ಸುಮಾರು 32 ಮಿಲಿಮೀಟ್ರ್ ಉದ್ದ ಮತ್ತು 6 ಮಿಲಿಮೀಟ್ರು ಸರ್ಕಂಫರೆನ್ಸ್ ಇರುತ್ತೆ ಅದು ಡಯಾಮೀಟ್ರ್. ಆ ಥರ ಒಂದು ಕ್ಯಾಪ್ಸ್ಯೂಲ್ನ ನಾವು ಇಲ್ಲಿ ಏನು ಎದೆ ಮೇಲೆ ಸೀಳ್ದೇನೆ, ಒಂದು ಇನ್ಸಿಷನ್ ಮಾಡ್ದೇನೆ, ಸರ್ಜರಿ ಮಾಡ್ದೇನೆ, ಅರಿವಳಿಕೆ ಇಲ್ದೇನೆ, ಕಾಲು ತೊಡೆ ಸಂದಿನಲ್ಲಿ ಅಂದರೆ ಈಗ ಈ ಕಡೆ ಜನಗಳು ಅದನ್ನು ಗೆಜ್ಜೆ ಅಂತ ಹೇಳ್ತಾರೆ, ಅದರಲ್ಲಿ ಒಂದು ಫೀಮರಲ್ ವೇನ್ ಅಂತ ಇರುತ್ತೆ. ಆ ವೇನ್ ಮೂಲಕ ಟ್ಯೂಬ್ ಹಾಕ್ಬಿಟ್ಟು ಪೇಷಂಟ್ ಎಚ್ಚರವಾಗಿರ್ತಾರೆ, ನಮ್ಮ ಜೊತೆ ಮಾತಾಡ್ತಾ ಇರ್ತಾರೆ ಪ್ರೊಸೀಜರ್ ಮಾಡುವಾಗ. ಆ ಕ್ಯಾಪ್ಸ್ಯೂಲ್ನ ಒಳಗಡೆ ನಮ್ಮ ಹಾರ್ಟಿನ ಬಲಭಾಗದ ಮೇಲ್ಗಡೆ ಕೋಣೆ ಅಥವಾ ಕೆಳಗಡೆ ಕೋಣೆಯಲ್ಲಿ ಡೈರೆಕ್ಟ್ಲಿ ಫಿಕ್ಸ್ ಮಾಡುವಂಥ ವಿಧಾನ. ಈ ಪ್ರೊಸೀಜರ್ ಸುಮಾರು 45 ನಿಮಿಷದಿಂದ 1 ಗಂಟೆ ಕಾಲದಲ್ಲಿ ಆಗೋಗುತ್ತೆ. ಪ್ರೊಸೀಜರ್ ಆದ ಕೂಡಲೇ ಪೇಷಂಟು ಕೂತ್ಕೋಬಹುದು, ಒಂದು 6 ಅವರ್ಸ್ ಬಿಟ್ಟ ಮೇಲೆ ವಾಕಿಂಗ್ ಮಾಡಬಹುದು. ಅದರ ತಕ್ಷಣ ನೆಕ್ಸ್ಟ್ ಡೇ ಮರುದಿನನೇ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗ್ಬೋದು. ಆಮೇಲೆ ಇದ್ರದ್ದು ಪೇಸ್ ಮೇಕರ್ ಪ್ಯಾರಾಮೀಟರ್ಸ್ ಅಂತ ಏನು ಹೇಳ್ತೀವಲ್ಲ, ನಾವೇನು ಸಾಂಪ್ರದಾಯಿಕ ಟ್ರೆಡಿಷನಲ್ ಪೇಸ್ ಮೇಕರ್ಸು ವೈರ್ ಹಾಕಿ ಮಾಡ್ತೀವಲ್ಲ ಅದರಷ್ಟೇ ಅಥವಾ ಅದಕ್ಕಿಂತ ಉತ್ತಮವಾದ ಪ್ಯಾರಾಮೀಟರ್ಸ್ನ ನಾವು ಹೊಂದಬಹುದು. ಸೊ ನಮ್ಮ ಒಂದು ಪೇಷಂಟು, ನಾವು ಹೋದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಸಿಂಗಲ್ ಚೇಂಬರ್ ಲೀಡ್ಲೆಸ್ ಪೇಸ್ ಮೇಕರ್ ಮಾಡಿದ್ವಿ. ಅದನ್ನೆಲ್ಲ ನಿಮ್ಮ ಪ್ರೆಸ್ ಮೀಡಿಯಾದಲ್ಲಿ ನಾವು ಆಗಲೇ ಕೊಟ್ಟು ಅದನ್ನೆಲ್ಲ ಪಬ್ಲಿಷ್ ಮಾಡಿದ್ದೇವೆ. ಸೊ ಈಗ ಮಾಡಿದ್ದು ಹೋದ ತಿಂಗಳು ಡ್ಯುಯಲ್ ಚೇಂಬರ್ ಅಂದರೆ ಹಾರ್ಟಿನ ಬಲಭಾಗದ ಮೇಲ್ಗಡೆ ಕೋಣೆ ಮತ್ತು ಎಡಗಡೆ ಇದು ಕೆಳಗಡೆ ಕೋಣೆ, ಎರಡರಲ್ಲೂ ಒಂದೊಂದು ಕ್ಯಾಪ್ಸೂಲ್ ಹಾಕಿರೋದು. ಸೊ ಇದನ್ನು ಡ್ಯುಯಲ್ ಚೇಂಬರ್ ಲೀಡ್ಲೆಸ್ ಪೇಸ್ ಮೇಕರ್ ಅಂತ ಮಾಡಿದ್ವಿ. ನಾವು ಮಾರ್ಚ್ ತಿಂಗಳಲ್ಲಿ SDM ನಾರಾಯಣ ಹಾರ್ಟ್ ಸೆಂಟ್ರಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ಡ್ಯುಯಲ್ ಚೇಂಬರ್ ಪೇಸ್ ಮೇಕರ್ನ ಒಬ್ಬ ನಮ್ಮ ಈ ಪೇಷಂಟ್ನಲ್ಲಿ ಅಳವಡಿಸಿದ್ವಿ. ಇಬ್ಬರು ಪೇಷಂಟ್ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ಸು. ಸೊ ಅವರಿಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಗೂಗಲ್ ಮಾಡಿಕೊಂಡು ವಿತಿನ್ ಫ್ಯೂ ಮಿನಿಟ್ಸು ಅಲ್ಲಿ ಇಲ್ಲಿ ಮಾತಾಡಿಕೊಂಡು ತಕ್ಷಣ ಅವ್ರು ಒಪ್ಕೊಂಡ್ರು. ಆಯಿತು, ಯಾಕಂದರೆ ಈಗ ಮದುವೆ ಮನೆ 15 ದಿನದಲ್ಲಿ ಮಗನ ಮದುವೆ ಮಾಡಬೇಕು.
ಪೇಸ್ ಮೇಕರ್ ನಾವೇನು ಮುಂಚೆ ಬ್ಯಾಟ್ರಿ ಹಾಕಿ ವೈರ್ ಹಾಕಿ ಮಾಡ್ತಾ ಇದ್ವಿ, ಅದರಲ್ಲಿ ಲಿಮಿಟೇಷನ್ಸ್ ಏನಂದ್ರೆ, ಒಂದು ಸರ್ಜರಿ ವೂಂಡ್ ಹೀಲಿಂಗ್ ಆಗಬೇಕು, ಆಮೇಲೆ ಪ್ರತಿ ಆಲ್ಟರ್ನೇಟ್ ಡೇ ಒಂದಿನ ಬಿಟ್ಟು ಒಂದಿನ ಡ್ರೆಸ್ಸಿಂಗಿಗೆ ಬರಬೇಕು, ಆಮೇಲೆ ಯಾವ ಕಡೆ ಪೇಸ್ ಮೇಕರ್ ಹಾಕ್ತೀವೋ ಆ ಕಡೆ ಕೈ ಮೇಲೆ ಎತ್ತಲಿಕ್ಕೆ ಆಗಲ್ಲ ಎಷ್ಟು ದಿನ, 4 ವಾರದಿಂದ 6 ವಾರಗಳ ಕಾಲ, ಆಮೇಲೆ ಭಾರ ಎತ್ತಲಿಕ್ಕೆ ಆಗೋದಿಲ್ಲ. ಸೊ ಇವೆಲ್ಲ ಆಗುತ್ತೆ ಅಂತ ಹೇಳಿದಾಗ ನಮಗೆ ಬೆಸ್ಟ್ ಟ್ರೀಟ್ಮೆಂಟು, ಮತ್ತು ನಮ್ಮ ತಂದೆಯವರು ತಕ್ಷಣ ನಮ್ಮ ಮದುವೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವರು ಫುಲ್ ಉತ್ತಮ ರೀತಿಯಲ್ಲಿ ರೆಡಿ ಇರಬೇಕು ಅನ್ನೋ ಥರ ಅವ್ರು ಮಾತಾಡಿದಾಗ ಈ ಟೆಕ್ನಾಲಜಿ ಆಫರ್ ಮಾಡಿದ್ರು. ಅವರು ತಕ್ಷಣ ಒಪ್ಕೊಂಡ್ರು. ಮತ್ತು ಮೆಡಿಕಲ್ ಅಡ್ವಾಂಟೇಜಸ್ ನಾನು ನಿಮ್ಗೆ ಆಗಲೇ ಹೇಳಿದೆ. ಒಂದು, ಇನ್ಸಿಷನ್ ಇರೋದಿಲ್ಲ. ಎರಡನೇದು, ಇನ್ಫೆಕ್ಷನ್ ಚಾನ್ಸಸ್ ತುಂಬ ಕಡಿಮೆ, ಬ್ಲೀಡಿಂಗ್ ಇರೋದಿಲ್ಲ, ಮೂವ್ಮೆಂಟ್ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಕೈ ಕಾಲು ಎಲ್ಲ ಮಾಮೂಲಿ. ಮತ್ತು ನೆಕ್ಸ್ಟ್ ಡೇನೇ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಹೋಗ್ಬೋದು. ಮತ್ತು ಅವರಿಗೆ ಯಾವುದೇ ಥರದ ವೆಯ್ಟ್ ಎತ್ತಬಾರ್ದು ಅಥವಾ ಜೋರಾಗಿ ನಡಿಬಾರ್ದು, ಮೆಟ್ಲು ಹತ್ತಬಾರ್ದು, ಆ ಥರ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಈ ಎಲ್ಲ ಅಡ್ವಾಂಟೇಜಸ್. ಮತ್ತು ಲೀಡ್ಸ್ ಇರೋದ್ರಿಂದ ಇನ್ಫೆಕ್ಷನ್ ಹಾರ್ಟ್ ಒಳಗಡೆನೂ ಆಗ್ಬೋದು, ಅಥವಾ ಲೀಡ್ಸ್ ಮುರಿದೋದ್ಮೇಲೆ ಮತ್ತೆ ಪುನಃ ಇದು ಶಸ್ತ್ರಚಿಕಿತ್ಸೆ ಮಾಡಿ ಮತ್ತೆ ಲೀಡ್ಸ್ ಹಾಕೋದು, ಅವೆಲ್ಲ ತಪ್ಪಿಸ್ಬೋದು. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಈ ಕ್ಯಾಪ್ಸ್ಯೂಲ್ ಥರ ಲೀಡ್ಸ್ ಏನು ಇದು ಪೇಸ್ ಮೇಕರ್ ಡಿವೈಸ್ನ ಒಳಗಡೆ ಹಾಕ್ತೀವಿ, ಅದರ ಬ್ಯಾಟ್ರಿ ಲೈಫ್ ಕೂಡ ನಮ್ಮ ಕನ್ವೆನ್ಷನಲ್ ಪೇಸ್ ಮೇಕರ್ಗಿಂತ ಡಬಲ್. ಕನ್ವೆನ್ಷನಲ್ ಪೇಸ್ ಮೇಕರ್ 10 ರಿಂದ 12 ವರ್ಷಗಳ ಕಾಲ ಬಂದರೆ, ಇದು 15 ರಿಂದ 20 ವರ್ಷಗಳ ಕಾಲ. ಒಂದ್ಸಲ ಹಾಕಿದ್ಮೇಲೆ 20 ವರ್ಷದವರೆಗೆ ಕೆಲವು ಪೇಷಂಟ್ಸ್ಗೆ ಅದರದ್ದು ಪುನಃ ಚೇಂಜ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಸೊ ಇದೆಲ್ಲ ಅಡ್ವಾಂಟೇಜಸ್ ಇರುತ್ತೆ. ಸಪೋಸ್ 15 ರಿಂದ 20 ವರ್ಷಗಳ ಕಾಲದಲ್ಲಿ ಆ ಪೇಸ್ ಮೇಕರ್ ಬ್ಯಾಟ್ರಿ ಮುಗಿದೋಯ್ತಂದ್ರೆ, ಈಗ ನಾವು ಹೇಗೆ ಮೊಬೈಲ್ ಬ್ಯಾಟ್ರಿ ರೀಚಾರ್ಜ್ ಮಾಡ್ತೀವೋ ಹಾಗೆ ರೀಚಾರ್ಜ್ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಪೇಸ್ ಮೇಕರ್ ಹಳೆದನ್ನು ತೆಗೆದು ಇನ್ನೊಂದು ಹೊಸ ಕ್ಯಾಪ್ಸೂಲ್ನ ಹಾಕ್ಬೋದು. ಸೊ ನಮ್ಮ ಹಾರ್ಟ್ ಕೋಣೆಗಳಲ್ಲಿ ಜಾಸ್ತಿ ಡಿವೈಸಸ್ ಆಗುತ್ತೆ ಅನ್ನೋ ಒಂದು ಹೆದರಿಕೆನೂ ಇರೋದಿಲ್ಲ. ಏನು ಬೆಂಗಳೂರು, ಬಾಂಬೆ, ಡೆಲ್ಲಿಯಲ್ಲಿ ಮಾಡ್ತಾರೆ ಅದೆಲ್ಲ ಈಗ ಧಾರವಾಡಲ್ಲೇ ಮಾಡ್ತಾ ಇದ್ದೀವಿ. ನಮ್ಮ SDM ಅಲ್ಲಿ ಏನೇನು US ಅಲ್ಲಿ ಲೇಟೆಸ್ಟ್ ತಂತ್ರಜ್ಞಾನ ಈ ವೈದ್ಯಕೀಯ ಫೀಲ್ಡಲ್ಲಿ ಬಂದಿದ್ವಿ ಎಲ್ಲ ಮಾಡಿದ್ದೀವಿ. ಈಗ ವ್ಯಾಲ್ವ್ಸ್ನೂ ಅಷ್ಟೇ, ಈ ಟ್ಯಾವಿ ಅಂತ ಏನು ಮಾಡ್ತೀವಲ್ಲ, ಆಪರೇಷನ್ ಮಾಡಿ ಮೊದಲೆಲ್ಲ ವ್ಯಾಲ್ವ್ಸ್ನ ಬದಲಾಯಿಸ್ತಾ ಇದ್ರು. ಅದು 7 ದಿನದಿಂದ 10 ದಿನ ಪೇಷಂಟ್ ಹಾಸ್ಪಿಟ್ಲಲ್ಲಿ ಇರಬೇಕು, ಡ್ರೆಸ್ಸಿಂಗ್, ಇನ್ಫೆಕ್ಷನ್ ಚಾನ್ಸಸ್ಸು, ಎದೆ ನೋವು ಏನೂ ಇಲ್ಲ. ಈಗ ಈ ಕಾಲು ತೊಡೆ ಸಂದಿಯಲ್ಲಿ ಟ್ಯೂಬ್ ಹಾಕಿ ವ್ಯಾಲ್ವ್ನ ಕೂಡ ಬದಲಾಯಿಸ್ಬೋದು. ಅದೇ ಥರ ತೊಡೆ ಸಂದಿಯಲ್ಲಿ ಇರೋ ರಕ್ತನಾಳದ ಮೂಲಕ ಒಂದು ಕೆಥಿಟರ್ ಹಾಕಿಬಿಟ್ಟು ಪೇಸ್ ಮೇಕರ್ನ ಕೂಡ ಅಳವಡಿಸ್ಕೊಳ್ಬೋದು. ಸೊ ಇದನ್ನ ನಾನು ಲೇಟೆಸ್ಟ್ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇವತ್ತು ಈ ಪ್ರೆಸ್ ಮೀಟ್ನ ನಾನು ಕರೆದಿದ್ದೀನಿ.